ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಯಾದಗಿರಿ ನಗರದ ಪ್ರಮುಖ ರಸ್ತೆಗಳಲ್ಲಿನ ಅಕ್ರಮ ಡಬ್ಬಿಗಳ ತೆರವು ಮಾಡಿದ ನಂತರ 3 ತಿಂಗಳಾದರೂ ಸ್ವಚ್ಛತೆ ಹಾಗೂ ಅತಿಕ್ರಮಣದಿಂದ ಮಣ್ಣಿಂದ ತುಂಬಿ ಮುಚ್ಚಿ ಹೋಗಿದ್ದ ಚರಂಡಿ ಸ್ವಚ್ಛತೆ ಕೈಗೊಂಡಿಲ್ಲದಿರುವುದು ಸರಿಯಲ್ಲ. ಮಳೆಗಾಲ ಆರಂಭವಾಗಿದ್ದು ತಕ್ಷಣ ಚರಂಡಿ ಸ್ವಚ್ಛಗೊಳಿಸಿ ಸೌಂದರ್ಯೀಕರಣ ಕ್ರಮ ಕೈಗೊಳ್ಳಬೇಕು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆಗ್ರಹಿಸಿದ್ದಾರೆ. ಈ ಕುರಿತು ಸೋಮವಾರ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲಿಸಿದಾಗ ಕೆಳಗಡೆ ಚರಂಡಿಗಳು ಅತಿಕ್ರಮಣಕಾರರು ಮಣ್ಣು ಹಾಕಿ ಮುಚ್ಚಿ ಸಿಮೆಂಟ್ ಹಾಕಿ ಡಬ್ಬಿಗಳನ್ನು ಹಾಕಿಕೊಂಡಿದ್ರು. ಈ ಕುರಿತು ಪ್ರತಿಭಟನೆ ಎಚ್ಚರಿಕೆ ನಂತರ ಡಬ್ಬಿಗಳು ತೆರವು ಮಾಡಲಾಗಿದೆ. ಆದರೆ 3 ತಿಂಗಳಾದರೂ ನಾವು ಅಂದುಕೊಂಡ ಇನ್ನಿತರ ಸಲಹೆಗಳನ್ನು ನಿರ್ಲಕ್ಷ್ಯ ಮಾಡಲಾಗಿದೆ. ಪೌರಾಯುಕ್ತರು ಕುಂಭಕರ್ಣ ನಿದ್ರೆಗೆ ಜಾರಿದ್ದಾರೆಯೇ ಎಂದು ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಂದು ತೆರವು ಕಾರ್ಯಾಚರಣೆ ಕೆಲಸ ಅರ್ಧಕ್ಕೆ ಮಾಡಲಾಗಿದ್ದು ಇದು ಸರಿಯಲ್ಲ. ಕೇವಲ ತೆರವು ಮಾಡಿದರೆ ಸಾಲಲ್ಲ, ಹೂತು ಹೋಗಿರುವ ಚರಂಡಿಗಳು ಸ್ವಚ್ಛಗೊಳಿಸಬೇಕು. ಕಲ್ಲು ಮಣ್ಣುಗಳನ್ನು ತೆಗೆದು ಪಾದಚಾರಿ ರಸ್ತೆಗಳ ಮೇಲೆ ಗ್ರಿಲ್ ಅಳವಡಿಸಿ ಪಕ್ಕದ ಗೋಡೆಗಳನ್ನು ವನ್ಯಜೀವಿಗಳ ಚಿತ್ರಗಳಿಂದ ಸೌಂದರ್ಯೀಕರಣ ಮಾಡುವಂತೆ ಅವರು ಆಗ್ರಹಿಸಿದ್ದಾರೆ. ಜಿಲ್ಲೆಯಾಗಿ 14 ವರ್ಷಗಳೇ ಕಳೆದರೂ ಕೂಡ ಇದುವರೆಗೆ ಸೌಂದರ್ಯೀಕರಣ ಮಾಡದೆ ನಿರ್ಲಕ್ಷಿಸಲಾಗಿದೆ. ಜಿಲ್ಲಾ ಕೇಂದ್ರದ ಮುಖ್ಯ ರಸ್ತೆ ಬದಿಯಲ್ಲಿ ಈ ಪರಿಸ್ಥಿತಿಯಾಗಿದ್ದರೆ ಇನ್ನುಳಿದ ವಾರ್ಡ್ಗಳ ಪ್ರದೇಶದಲ್ಲಿ ಏನು ಪರಿಸ್ಥಿತಿ ಇದೆ ಎಂಬುದು ಬೇರೆ ಹೇಳಬೇಕಾಗಿಲ್ಲ ಅಂತ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಅಕ್ರಮ ಡಬ್ಬಿ ತೆರವು ಮಾಡಿದ ಪಾದಚಾರಿ ರಸ್ತೆಯ ಸ್ಥಳವನ್ನ ಸ್ವಚ್ಛಗೊಳಿಸಬೇಕು. ಅಕ್ರಮವಾಗಿ ಉಳಿದ ಡಬ್ಬಿಗಳು ಗುಜರಿಗೆ ಹಾಕಿ ಸ್ವಚ್ಛತೆ ಕೈಗೊಂಡು ಚಿತ್ರವನ್ನ ಬಿಡಿಸಲು ಮುಂದಾಗಬೇಕು. ಮುಖ್ಯ ರಸ್ತೆಯ ಚರಂಡಿಗಳು ಬ್ಲಾಕ್ ಆದರೆ ನಗರದ ಇನ್ನುಳಿದ ಒಳಭಾಗದ ಪ್ರದೇಶದಲ್ಲಿ ನೀರು ಜಮಾಗಿ ಗಬ್ಬು ನಾರುವಂತಾಗಿದೆ. ಪೌರ ಕಾರ್ಮಿಕರ ಕೊರತೆ ಇದ್ರೆ ಹೊರಗಿನಿಂದ ಕೂಲಿ ಕೆಲಸಗಾರನ ಪಡೆದುಕೊಂಡು ಕೆಲಸ ಮಾಡುವಂತೆ ಆಗ್ರಹಿಸಿರುವ ಅವರು 2 ದಿನದಲ್ಲಿ ಕೆಲಸ ಪ್ರಾರಂಭ ಮಾಡದೆ ಇದ್ದಲ್ಲಿ ನಗರಸಭೆ ಮುಂಭಾಗದಲ್ಲಿ ವೃತ್ತದಲ್ಲಿ ಉಗ್ರ ಹೋರಾಟ ರೂಪಿಸಲಾಗಿದೆ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ. ಯಾದಗಿರಿ ನಗರದ ಉಮೇಶ್ ಕೆ ಮುದ್ನಾಳ್ ಅವರ ಎಚ್ಚರಿಕೆಯಿಂದ ಅಕ್ರಮ ಡಬ್ಬಿಗಳನ್ನು ನಗರಸಭೆ ತೆರವುಗೊಳಿಸಿತು. ಆದರೆ ಅದರ ಕೆಳಗಡೆ ಇರುವಂಥ ಕಸಗಡ್ಡಿಗಳನ್ನು ಇದುವರೆಗೂ ಕ್ಲೀನ್ ಮಾಡಿಲ್ಲ. ಕೆಳಗಡೆ ಹಾಕಿರ್ತಕ್ಕಂಥ ಕಾಂಕ್ರೀಟ್ ಬೆಡ್ಡು ಕೂಡ ಚರಂಡಿಯಲ್ಲಿ ಮುಚ್ಚೋಗಿದೆ. ಚರಂಡಿಯ ಪೂರ್ತಿ ಮುಚ್ಚೋಗಿದೆ. ಈಗ ಮಳೆಗಾಲದ ಸಮಯ, ಈಗ ಕೂಡ ಕ್ಲೀನ್ ಮಾಡಲಿಲ್ಲ ಅಂತ ಹೇಳಿದರೆ ಗಟರ್ ನೀರೆಲ್ಲ ರೋಡಿಗೆ ಬಂದು ಗಾಡಿಗಳು ವಾಹನಗಳು ಓಡಾಡಲು ತೊಂದರೆ ಆಗಿರುತ್ತೆ. ಹಾಗಾಗಿ ನಗರಸಭೆ ಎಚ್ಚೆತ್ತುಕೊಂಡು ಚರಂಡಿ ವ್ಯವಸ್ಥೆಯನ್ನು ಕ್ಲೀನಾಗಿ ನೀಟಾಗಿ ಮಾಡಬೇಕಂತೇಳಿ ನನ್ನ ಆಗ್ರಹ. ಅವರು ಹೋರಾಟಗಳು ಡಬ್ಬಿಗಳನ್ನು ಎಲ್ಲ ತೆರವುಗೊಳಿಸಿದರು. ಅದಾದ ತಕ್ಷಣ ಈಗ ಚರಂಡಿಗಳನ್ನು ಕ್ಲೀನ್ ಮಾಡಿಲ್ಲ. ನಗರಸಭೆ ಅವರು ಕ್ಲೀನ್ ಮಾಡೋದಂತ ನಮ್ಮಲ್ಲಿ ವಿನಂತಿ. ನಗರದ ಪ್ರಮುಖ ರಸ್ತೆ ಪಾದಚಾರಿಗಳ ಮೇಲೆ ಅಕ್ರಮ ಡಬ್ಬಿ ನಿರ್ಮಾಣ ಮಾಡಿ ಸಾರ್ವಜನಿಕರ ಪಾದಚಾರಿಗಳಿಗೆ ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಣಿದ್ದರೂ ಕೂಡ್ರಂತೆ ವರ್ಸ್ತಕ್ಕಂಥದ್ದು ದುರದೃಷ್ಟಕರ ಇತ್ತು. ಈ ಹಿಂದೆ ನಗರಸಭೆ ಕಚೇರಿಗೆ ಜಾಲಿ ಮುಳ್ಳು ಬಡಿದು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಅಧಿಕಾರಿಗಳು ಮತ್ತು ಜಿಲ್ಲಾಡಳಿತ ಎಚ್ಚೆತ್ತುಕೊಂಡು ಜಿಲ್ಲಾಧಿಕಾರಿಗಳ ಆದೇಶದ ಮೇಲೆ ನಗರಸಭೆ ಮತ್ತು ಪೊಲೀಸ್ ಇಲಾಖೆ ಮತ್ತು ಜೆಸ್ಕಾಂ ಇಲಾಖೆ ಎಲ್ಲರೂ ಸೇರಿಕೆಸಿ ಏನಂದ್ರೆ ಎಲ್ಲ ಡಬ್ಬಿಗಳು ಅಕ್ರಮ ಡಬ್ಬಿಗಳನ್ನು ತೆರವುಗೊಳಿಸಿರ್ತಕ್ಕಂಥದ್ದು ಇದು ಒಳ್ಳೆಯ ಬೆಳವಣಿಗೆ. ಆದರೆ ಆ ಡಬ್ಬಿ ತೆರವುಗೊಳಿಸಿದಷ್ಟೇ ಸರಿ, ಅದು ತೆಳಗೆ ಇರತಕ್ಕಂಥ ಕಸಕಡ್ಡಿಗಳು, ಕಲ್ಲು ಗುಡ್ಡಿ ಮತ್ತು ಆ ಡಬ್ಬಿ ಅಕ್ರಮ ಡಬ್ಬಿಗಳನ್ನು ನಿರ್ಮಾಣ ಮಾಡೋ ಟೈಮಿನಲ್ಲಿ ಚರಂಡಿಯನ್ನೇ ಮರ್ಮ ಹಾಕಿ ಮುಚ್ಚಿರ್ತಕ್ಕಂಥವು ಕೆಲವೊಂದು ಕಿಲಿಗೇಡಿಗಳು ಆ ಮರ್ಮ ಇಲ್ಲಿವರೆಗೆ ತೆಗೆದಿಲ್ಲ, ಕಸಕಡ್ಡಿ ತೆಗೆದಿಲ್ಲ, ಚರಂಡಿ ತೆಗೆದೇ ಅದು ಕೆಲವು ಕಡೆಗೆ ಚರಂಡಿ ಮುಚ್ಚಾರ, ಕೆಲವು ಕಡೆ ಕುಲ್ಲ ಇರೋದ್ರಲ್ಲಿಂತ ಚರಂಡಿ ಗಬ್ಬೆದ್ದು ನಾರ್ಲಿಕ್ಕತ್ತವ. ಈಗ ಮಳೆಗಾಲ ಸಮಯ ಇರೋದ್ರಲ್ಲಿಂತ ಆ ಚರಂಡಿ ಮುಖ್ಯವಾದ ರಸ್ತೆಯಲ್ಲಿ ಇರತಕ್ಕಂಥ ಚರಂಡಿಯನ್ನು ತೆಗಲಿಲ್ಲ ಅಂದ್ರೆ ಒಳ ಚರಂಡಿ ನೀರು ಗಬ್ಬೆದ್ದು ನಾರ್ತಕ್ಕಂಥ ಪರಿಸ್ಥಿತಿ ಆಗ್ತದೆ. ತಕ್ಷಣ ಅದೆಲ್ಲ ಸ್ವಚ್ಛಗೊಳಿಸಿ ಪಾದಚಾರಿಗಳಿಗೆ ಅನುಕೂಲ ಮಾಡಿಕೊಡ್ಬೇಕು. ಕಸಕಡ್ಡಿಗಳು ಎಲ್ಲ ತೆಗಿಬೇಕು. ಮತ್ತು ಕೆಲವು ಡಬ್ಬಿಗಳು ಅಲ್ಲಿ ಅವ್ರು ಯಾರು ತೆಕ್ಕೊಂಡು ಹೋಗಿದ್ದಿಲ್ಲ ಅಂದ್ರೆ ಅದನ್ನು ಹೋಗಿ ಏನದ ಗುಜರಿಗೆ ಮಾರಾಟ ಮಾಡಬೇಕು. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.